Hi guys, welcome back to my YouTube channel. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ನಿಪ್ಪಿಟ್ಟು ಮತ್ತೆ ಏನಾದ್ರು ಚಿರೋಟಿ ಆ ಥರದ್ದೆಲ್ಲ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಆಷಾಢ ಮುಗಿಸ್ಕೊಂಡು ನಾನು ನಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅದನ್ನ ಮಾಡಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಮತ್ತೆ ನಮ್ಮ ಮಕ್ಕಳು ಮತ್ತೆ ನಮ್ಮ ಚಿಕ್ಕಮ್ಮ ಅವರು ಫುಲ್ ಬ್ಯುಸಿ ಇದ್ದಾರೆ ಅವರು. ಆಮೇಲೆ ಮುಖ್ಯವಾದ ವ್ಯಕ್ತಿನೂ ಇದ್ದಾರೆ ಗೈಸ್ ನಮ್ ಜೊತೆ. ಅವರೇ ನಮ್ಮ ಪ್ರಭುಲಮ್ಮ ಅವರಮ್ಮ. ಭಸ್ಮ ಇಕ್ಕಿಲ್ವಂತೆ ಗೈಸ್ ಅವರು. ಸೊ ಇವತ್ತಿನ ವಿಡಿಯೋಸ್ ನಾನು ಹೇಳ್ದಂಗೆ ಇವತ್ತು ನಾವು ಅಡುಗೆ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ, ಬನ್ನಿ. ಇಲ್ಲಿ ನೋಡಿ ಪಾಕ ರೆಡಿ ಆಗ್ತಾ ಇದೆ ಗಾಯ್ಸ್. ಚಿರೋಟಿಗೆ ಇಲ್ಲಿ ಇವರು ರೆಡಿ ಮಾಡ್ಕೊತಾ ಇದ್ದಾರೆ ಚಿರೋಟಿಗೆ ಇವ್ರಿಬ್ರು. ಸೊ ಬನ್ನಿ ಗಾಯ್ಸ್. ಸಣ್ಣಗೆ ಕಟ್ಟಿ ಮತ್ತೆ ಎಡಗೆ ತುಂಬಕ್ ಬರುವನ ಎಡಗೆ ತುಂಬಕು ಆಮಾಗ ಮನ್ಗ ಈ ಜಂಗ ಮನ್ಗ ಎಲ್ಲಕ್ಕೂ ಕೊಡ್ಬೇಡ ನಂದ್ರ ಮನ್ಗೆ. ಈಗ ವರ್ಕೆ ಮಾಡವ್ರೆ, ಆಮೇಲೆ ಲೇಯರ್ ಲೇಯರ್ ಮಾಡವ್ರೆ ಅಷ್ಟೇ, ಎಲ್ಲ ಒಂದೇ. ಅದೇ ತುಪ್ಪ ಒಳಕೋಸಿ ಎಣ್ಣೆ ಸಿಟ್ಟಯ್ಯ, ತುಪ್ಪ ಒಳಕೋಸಿ ಅಕ್ಕಿ ಹಸಿಟ್ಟು ಹಾಕೊಂಡ್ ಬಿಸಿ ಮಾಡ್ಕೊ ಬರೋಗ. ಇನ್ನೊಂದ್ ಕೊಡಿಗೆ ಲಟಂಗೆ ಕೊಡಿ, ಲಟಂಗೆ ಹೊಸಿ ದಪ್ಪ ಆದ್ರೆ ಕಿತ್ತು ಕಿತ್ತು ಮುರುಗು ಈಗ. ಆಮೇಲೆ ತುಪ್ಪನ ಅತಿ ನೀರ್ನಾಗ ಮಾಡ್ಕೋಬೇಡ, ಅರ್ಥ ಹೋಯ್ತೆ, ಹಸಿ ಗಟ್ಟಿಗೆ ಇರ್ಲಿ. ದೊಡ್ಡ ಕೈ ನಾನು ಕೂಡ ತೆಳಗಿರತ್ತ. ಅಯ್ಯೋ ಒಂದ್ ತುಪ್ಪ ತಂದಿ ತುಪ್ಪಿಯ ನೀರ್ನಂಗದ ದಾಟಿ ಅದೇನು ಅರ್ಧಿ ಬಸ್ ಮೈತಿಲ್ಲ ನನಗ ಮಕ ತೊಗೊಂಡ್ ಬಸ್ ಮೈಬೇಕು. ಆಗ ಏನ್ ಮಾಡ್ದಿ, ಉಣಕ್ಕೆ ಕೈ ಬರ್ನಿಲ್ಲ, ಒಡೆನೇ ಇಲ್ಲ ಅಂದ್ರೆ ಒಂದ್ ತೊಟ್ಲು ಸಾಕಿರಿತ್ತು. ಗುರುವಾರ ನಿಮ್ಮ ಬಂದಿಲ್ಲ, ಅವತ್ತು ಸಾವಿಗೆ ಹೋಗಿ ಬಂದು ಅಲ್ಲಿ ಕೊಟ್ಟದಿ 16ಗೆ. ಆಗ ನೋಡು ನಮ್ಮಮ್ಮ ಅಂತ ಹೋಗಿ ನೋಡಲ್ಲ ಎಂತ ತಾನ ಹಾಕ ಮುಂದೆ ತಕ ಬಂದಳಲ್ಲ. ಚಿಕ್ಕ ಉಣಲ್ಲ, ಕೆಮ್ಲು ಅವನ್ಗ, ದೊಡ್ಡ ಉಂಟನ ಉಪ್ಪಿನಕಾಯಿ ಆಡಿಸಿ ಒಗ್ಗರಿಸಿ ಕೊಟ್ಟೈಸಿದಿ. ಅದಾಕೆ ಇಲ್ಲ, ತಿಂದೇ ಇಲ್ಲ ಅವು. ನೀ ಕೊಟ್ಟಿದ್ದಕ್ಕವ ಅಂತ ಯಾಕೆ ಕೊಡವ ಚಪಾತಿಗೆ ತುಪ್ಪ ಹಾಕಿ ಹಂಗ ಏನು ಮಾಡಕ್ ಆಗಲ್ಲ. ಏನ್ ಮಾಡಿದ್ರೆ ನಮ್ಮ ಅಕ್ಕ ಉಂಡ್ಲಿ ತಿನ್ಲಿ ಅಂತ ನಮ್ ಸಂತೋಷ. ನಮ್ಮನ್ನ ಎಲ್ಲ ತೀರೋಗದ. ನಮ್ಮ ಅಪ್ಪನ ಮನೇಲಿ ತುಪ್ಪನೇ ಕುಡಿಸಾರ. ಗಂಡ ಮಂದಿ ಕಷ್ಟ. ಅಯ್ಯೋ ಮಾಡು ಅಷ್ಟ ಸುಖವಾಗಿ ಸಾಕಿರೋ ಮಕ್ಕಳಗ ಕಷ್ಟ. ಓದೋರ್ ಮಂದಿ ಕಷ್ಟದಲ್ಲಿರೋಕ ಸುಖ. ಇದೇ ತಾನೇ ಗೊತ್ತಾಯ್ತು. ತುಪ್ಪನ ಎಣ್ಣೆ ಬಿಡುವಸಿ ಒಳಕ್ಕೆ ಇದನ್ನೇನು ಒಂದ್ ಸ್ವಲ್ಪ ಹಾಕೊಂಡ್ರೆ ಸಾಕು. ನಾನೇನ್ ಮಾಡ್ತೀನಿ ಹೇಳು, ಅದು ಕ್ರಿಸ್ಪಿನೆಸ್ ಬರ್ಲಿ ಅಂತ ಒಳಕ್ಕೆ ಹೊಸಿ ಹಾಕಿ ಕಲಿಸ್ಬಿಡ್ತೀನಿ. ಕಲ್ಸೋಗಿ ಹೊಸಿ ಹಾಕಿ ಕಲ್ಸ್ಬಿಟ್ರೆ ಎಣ್ಣೆ ತುಪ್ಪ ಸ್ವಲ್ಪ ಎಲ್ಲ ಮಕ್ಕಳು ನನ್ಗ ಏನೇನು ಮಾಡ್ತೀರಿ ಕಕ್ಕಂದ. ಈಗೆಲ್ಲ ಮಕ್ಕಳು ಚಿರೋಟಿ ಮಾಡಕ್ ಗೊತ್ತಾ? ಚಿಕ್ಕ ಚಿರೋಟಿ ಮಾಡ್ತೀನಿ. ಅಕ್ಕ ಬರ್ತಾಳ ಎಲ್ಲ ಮಾತ್ರ. ಎಲ್ಲಾನು 7 ವರ್ಷಕ್ಕೆ ಕಲ್ಸಿನಿ. ಇವಾಗ ನನ್ಗೆ 9 ಮಂದಿ ಸೈ ಹಚ್ಕೋವಾಗ. ಈಗ ನನ್ಗ ಚಿಕ್ಕವನ್ ಬಾಂತಿಲಿ ಅವ್ರ ಪಾಲದ್ದು ಎತ್ತಿದೆ. ಇಲ್ಲೇ ಇಟ್ಕೊಡ್ಲಿಲ್ಲ ನನಗೆ ಚಾಕುನ. ಚಾಕು ಬಾಕು ಚಾಕು ಕೀರಿ ಕೂಡ ಸೇರ್ಸ ಮಗಳ.
ಗೈಸ್ ನೋಡಿ, ಇವಾಗ ನಾವು ಈ ತರ ಚಪಾತಿ ಒತ್ತಿದೀವಲ್ವಾ, ಅದಕ್ಕೇನೆ ಇವಾಗ ಚೆನ್ನಾಗಿ ಎಣ್ಣೆ ಮತ್ತೆ ಇದು ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿರೋದು ಹಿಂಗೆ ಚೆನ್ನಾಗಿ ಸವರ್ಕೋಬೇಕು. ಈಗ ನಾನು ಕಟ್ ಮಾಡಿದ ತಕ್ಷಣ ಒತ್ತೋರ್ಬೇಕಲ್ಲ ಒಬ್ರು. ಒಂದು ಪ್ಲೇಟ್ ಕೊಡುವ ಸ್ವಲ್ಪ ಅದ್ರೊಳಗಡೆ ಗತ್ತಿನಲ್ಲ. ಮನೆಗೆ ಅಮ್ಮ ಇಲ್ಲ, ಅಮ್ಮನ್ಗೆ ನೀನು ದೊಡ್ಡ ಚಪಾತಿ ಕೊಡು. ನೀನು ಲೇಯರ್ ಬರಂಗ್ ಗೊತ್ತು. ನಂಗೆ ಬರಕ್ಕಿಲ್ಲ. ಬರೀ ಹಿಂಗ್ ಚಪಾತಿ ಒತ್ತಮ್ಮ ನೀನು. ಒಡ್ತೀನಿ. ದೊಡ್ಡ ದೊಡ್ಡದಾಗಿ. ಸರಿಯಾ? ಒಂದ್ ಗಂಟೆ ಕೂಡ ಇಲ್ಲಿ ಒರ್ಸ್ಬಿಟ್ಟು ಮತ್ತೆ ಕೊಡ್ರ. ನೀನು ಇನ್ನೊಂದ್ ಬಟನ್ಗೆ ನೀನ್ ಏನ್ ಮಾಡೋ ಗೊತ್ತಾ, ಆ ಒಲೆ ಮೇಕಿ ಎಣ್ಣೆ ಎಲ್ಲ ರೆಡಿ ಮಾಡು. ಒಂದು ಇದು ನೋಡಿ ಗೈಸ್, ನಾವು ಗಂಡನ ಮನೆಯಿಂದ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕು. ನಿಮ್ ಮನೇಲೂ ಹಿಂಗೆ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ. ನಿಮ್ ಮನೇಲಿ ಹೆಂಗೆ ಮಗ? ಹಾಗೆ ನಮ್ದು ಚಿಕ್ಕ ಕಣೆ. ಹಾ, ನಮ್ದು ಚಿಕ್ಕ ಅಪ್ಪ ಬಿಟ್ಟು ಕಟ್ಟಲ್ವ ನಾವು. ಕಟ್ಕೊಂಡ್ ಚಿರೋಟಿ ಮಾಡೋದು, ಬಾದಾಮ್ ಪುರಿ ಮಾಡೋದು ಎಲ್ಲ ಹುಡುಗರು ಮಾಡ್ತಾರೆ. ನಾವೆಲ್ಲ ಬಿಟ್ಬಿಟ್ಟು. ಅಲ್ಲ, ನೀವು ಮೊದ್ಲು ಹಿಂಗೆ ಮಾಡ್ತಿದ್ರಿಯಾ? ನಾವ್ ಹಿಂಗ್ ಮಾಡೋದು. ಹಾ, ಹಿಂಗ್ ಮಾಡೋದು. ಮತ್ತೆ ಅದೇನೋ ಹಿಂದಿನ ಕಾಲದಲ್ಲಿ ಮಾಡ್ತೀರೇನೋ, ಅದು ಇದು ಅಂತ ನಮಗ್ ಗೊತ್ತಾಗಿಲ್ಲ ಅದು. ಅಲ್ಲ, ನೀವ್ ಹಿಂಗೆ ನಿಮ್ ಗಂಡನ ಮನೆಗೆ ಹಿಂಗೆ ತಗೊಂಡ್ ಹೋಯ್ತಿದ್ರಿಯಾ? ಮಾಡಿ ಎಡಗ ತುಂಬ ಕಳಿಸ್ತಿದ್ರು. ವೈಟ್ ಪುಟ್ಗ ನಿಮ್ಮ ಅಮ್ಮ ಮಾಡ್ತಿದ್ರ? ನಮ್ಮಮ್ಮ ಮಾಡ್ತಿದ್ರು. ಏನೇನಪ್ಪ ತಿಂಕ ಇದು ಇಲ್ಲ ನಂಗ. ಚಿಕ್ಕಮ್ಮ ಚಿಕ್ಕಪ್ಪ ಅಯ್ಯೋ ಎಲ್ಲಾನು ಮಾಡ ಹಾಕ್ತಿದ್ರು ಕಣೋ. ನಮ್ ಬಳಗ ದೊಡ್ಡದಲ್ವಾ, ಅದಕ್ಕೆ ಅಯ್ಯೋ ತಕೋಗವ ಅನ್ಬಿಟ್ಟು ಏನು ಮಾಡಿ ಸೈಕಲ್ ಕಟ್ಕೊಂಡು ಕರ್ಕೊಂಡ್ ಬಿಡ್ತಿದ್ರು. ಗಾಡಿ ಎತ್ತನ ಗಾಡಿ ಸೈಕಲ್ ಹಾಗೆ ಏನು ಇಲ್ಲಕ್ಕೆ ತಗೋಕಲ್ಲ. ಇದಕ್ ಜಾಸ್ತಿ ಹಾಕಿದೀನಿ ನೋಡು, ದಪ್ಪ ಆಯ್ತವೆ. ದಪ್ಪಗೆ ಮಾಡೋದಕ್ಕೆ ಇಲ್ಲ, ಸಣ್ಣ ಸಣ್ಣಕ್ಕೆ ಕಟ್ ಮಾಡಲ್ಲ. ಕೀರ್ ಮಾಡು, ಕೀರ ಅವತ್ ಮಾಡಿ ಎಲ್ಲ ಸುಡ್ತೀನಿ. ಯಾರು ತಿಂದಿ? ಅದು ಚೆನ್ನಾಗಿರ್ಲಿಲ್ಲ ಕಣೆ, ಅದ್ರೊಳಗೆ ಗಂಜಿ ಗಂಜಿ ಇರ್ತದು. ಶಾವಿಗೆ ಪಾಯಸ ಯಶ್ವಿತಾ, ಒಂದ್ ಮಿಕ್ಸಿಗೆ ಒಂಚೂರು ಸಕ್ಕರೆ ಹಾಕು, ಕಡ್ಲೆ ಹಾಕ್ಬಿಡು. ಕಡ್ಲೆ ಕಮ್ಮಿ ಆಗ್ತದೆ, ಸಕ್ಕರೆ ಕರ್ಗೋಯ್ತೆ. ನೋಡಿ, ಇದಿಷ್ಟಕ್ಕೆ ಇನ್ನೂ ಬೇಕು. ನಾನು ಇದಾಯ್ತು ಮಾಡಿಲ್ಲ. ಕಡ್ಲೆ ಇದಾಏನು ಮಾಡ್ಕೊಡ್ತೀನಿ, ಸಕ್ಕರೆ ಅದೇ ಇದಕ್ಕೊಂಚೂರು ಕಡ್ಲೆ ಪುಡಿ ಮಾಡ್ಬೇಕು ಅಂತ ಮಿಕ್ಸಿಗೆ ಕಾಲ್ ಮಾಡಿದ್ದೀನಿ. ಬಿಡು, ಹಸಿ ಕಡ್ಲೆ ಹಾಕ್ಬಿಟ್ಟು ಪುಡಿ ಮಾಡ್ಬಿಟ್ಟು ತೆಗ್ಸ್ಬೋದು. ಇಷ್ಟು ನಾನು ಕಡ್ಲೆ ಬೀಜನೂ ಕಡ್ಲೆ ಬೀಜ ಅದು ಕಡ್ಲೆ ಬ್ಯಾಗಲ್ಲ ಆಗಲ್ಲ. ಐತೆ ಕಡ್ಲೆ ಮಾಡ್ಬೇಕು, ಕಡ್ಲೆ ಬೀಜನ ಅಜ್ಜಿ ಕೊಡು. ಕಡ್ಲೆ ಪುಡಿ ಮಾಡು. ಕಡ್ಲೆ ಪ್ಯಾಕೆಟ್ ಎತ್ತು ಬರಿಲ್ಲ. ನೆರಳೆ ಸಿಡಿ ತಂದಿರೋದ ಕೂತ್ಕೊಂಡಿದ್ದೆ ಚಾಲ್ದಿದ್ದು. ಕಡ್ಲೆ 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 ಬೀಜ ಅಲ್ಲೇ ಬೇಡ, ಹಳೆವಾಗ ಇವೆಲ್ಲ ಒಂಟೆ ಅದನ್ನೆಲ್ಲ ಅಲ್ಲೇ ಇದು ಮಾಡ್ಬೇಕು. ಅದಕ್ಕೆ ನಾನು ದೊಡ್ಡ ವೇಲ್ ತಂದು ಅಲ್ಲಿಂದ ರಾಶಿ ಅಂದಿದ್ದು ಈ ಪೀಸ್. ಯಾವ್ದೇ ಆದ್ರೂ ಎಣ್ಣೆ ಕಡೆ ತೂತಾಗದೆ ತೂತಾಗ ಅದ್ನೇ ಒಳಗೆ ಏನೋ ಆದಂಗ ಆಗೋಯ್ತದ. ಒತ್ತಮ್ಮ ಬೇಗ ಜೋರುಡಿ ಮಾಡಿ ಇದೆ ಎಣ್ಣೆನ. ಬಾಂಡಿ ಸರಿಯಾಗಿಟ್ಟಿಲ್ಲ, ಗೊತ್ತಿರುವಾಗ ಈ ಕಡೆ ಬಿದ್ದೋಯ್ತದೆ. ಇನ್ನು ಆ ಕಡೆ ಒಣಮೆಣಸಿನ್ಕಾಯಿ 2 ಪ್ಯಾಕೆಟ್ ಎಲ್ಲ ನೀರು ಹಚ್ಕರ್ಕ್ ಬಿಡಿ ನಿಂತಾರೆ.
ಇವು ಮೆಣಸಿನಕಾಯಿಗಿಂತ ಅಚ್ಕರ್ ಪುಡಿ ಚಂದ. ನಾವು ಅಲ್ಲಿ ಪುಡಿ ಮಾಡಿ ಅಲ್ಲ ಹಾಕದೆ ಚಂದ. ಈಗ ಹೆಂಗೆ ಅಲ್ಲ ಒಣ ಅಚ್ಕಾರ ಪುಡಿ ಹಾಕಿ ಅಂದ್ರಲ್ಲ ಅದಕ್ಕೆ ಹೊಸ ತರ್ಕಲಾಗಿ ಒಣಮೆಣಸಿ ಎಣ್ಣೆ ಪುಡಿ ಹಾಕಿ ಮಾಡೋದು ಚೆನ್ನಾಗಿ ಬರ್ತವೆ ಕಲರ್ ಆಗಿ. ನೀರು ಕಾಣ್ತವೆ ಒಂದ್ಸತಿ ಒಣಮೆಣಸಿ ಎಣ್ಣೆ ಉಣ್ಣಿ ಹಾಕ್ಬಿಟ್ಟು ಆಡಿಸ್ಬಿಟ್ಟಿದ್ದೆ. ಉಣ್ಣಿ ಹಾಕ್ಬಿಟ್ಟು ಆಡ್ಬಿಡೋದು ರಾತ್ರಿ ಹೊತ್ತು ಉಣ್ಣಿ ಹಾಕ್ಬಿಟ್ಟು ಬೆಳಗ್ಗೆ ಆಡಿಸ್ತೀವಿ. ಒಳ್ಳೆ ಏನ್ ಕಲರು. ಇದು ಮೈದಾ ಹಿಟ್ಟು ಇವನ್ನೆಲ್ಲ ಉಂಡೆ ಮಾಡಿ ಕೊಟ್ಬಿಡೋರಿಗೆ ಮತ್ತೆ ಯಾರೇ ಕಳ್ಳ ಸುಲ್ಬಿಟ್ರೆ ಇಲ್ಲಕಂದ ನಿಮ್ ಮಗಳಿಗೆ ಮದ್ವೆ ಆದಾಗ್ಲೇ ಹಿಂಗೆ ಮಾಡಿ ಕಳಿಸಿದ್ರೇನೋ ಆಷಾಢ ಮುಗಿಸ್ಕೊಂಡು. ಮಾಡಿದ ಏನ್ ಮಾಡಿದ್ರಿ ಗೊತ್ತಾ? ಕರ್ಜಿಕಾಯಿ ಚಕ್ಲಿ ಮಾಡಿದ. ಅವ್ರೇನ್ ಮಾಡ್ಕೊಟ್ಟಿದ್ರು? ಅವರು ಬಾದಾಮ್ ಪುರಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು. ಚಿಕನ್ ಉಂಡೆ ಮಾಡ್ಬೇಕಲ್ಲ ನಾವ್ ಮಾಡಲ್ಲ. ಮಾಡಲ್ವಾ? ಈ ತರ ಮಾಡಿದ್ರೆ 3 ತರ ಮಾಡಿದ್ರಿ. ಐಕ ಮಾಡ್ಕಟವ ನಾವೆಲ್ಲನೂ ಅರ್ಧ ಮಾಡ್ಕೊಡ್ತೀವಿ. ನಮ್ಮ ಹಟ್ಲಿ ಏನೇ ಇತ್ತಿದ್ದೋ ನಾನು ಅರ್ಗಿಟ್ಟು 3 ನಾನು ಅದೊಂದು 4 ಜನ. ಆಮೇಲೆ ಆ ಚಟ್ಲಿ ನಾನು ಅರ್ಗಿಟ್ಟು ಮಗ ಮುಳ ಬಸಿ ಬಿಡ್ಕಾಗಳ ಬೇಟ ಎಲ್ಲ ಸೇರ್ಕ ಮಾಡ್ತೀವಿ. ನಮ್ಗೇನ್ ಕೊಡ್ತಿರಕವ ಇದ್ರಲ್ಲಿ ಯಾವ್ದು ಮಾಡ ಅಡಿಗೆ ಮಾಡಿದ್ರೆ ಎಲ್ಲ ಹೆಣ್ಮಕ್ಕ ನಮ್ದು ಮಾಡ್ತೀವಿ. ನಾವೇನಂದ್ರೆ ತಂಡಾಕದು ಸಾಮಾನ ಮಾಡೋದು. ನೀವು ಅವ್ರ ಮೆಚ್ಚಕದ್ದ ಊರ್ ಮೆಚ್ಚರು ಕೊಳಗ ಮೆಚ್ಚದ. ಅಯ್ಯೋ ಏನಾರ ಅದ್ಗೆಟ್ಟೋದ್ರು ಬಿಟ್ಟಳ 3 ಸರಿ ಒಂದ್ ಮಾಡ್ಬಿಟ್ಟಳ. ಮಾಡಿ ನೀವು ಒಂದ್ ಕೈ ಹಿಡ್ಕ ಮಾಡಿ ತಿಂದ್ಬಿಟ್ಟಿದ್ರೆ ಅಡಿಗೆ ಹಂಗು ನಾವ್ ಒಪ್ತಿರ್ತಿಲ್ಲ. ನನ್ ಸಲ ಆಗದ ಹೆಂಗಾರ ಮಾಡಿ ಹೋಗು ಅಂದ್ಬಿಟ್ಟು ಚೆನ್ನಾಗ್ ಮಾಡ್ತಾರೆ. ನನ್ನ ಎಲ್ಲ ಇದಾರೆ ಸೇರ್ಕ ಮಾಡ್ತಾವ. ಆಚರ್ತೇವೆ ಈಚರ್ತೇವೆ ನಮ್ಮತ್ತೇವೆ ಎಲ್ಲ ಏರ್ಸತ್ ಮಾಡಾಕಿ ಅತ್ತೆ. ಆಮೇಲೆ ಬೀಕಿ ನಿಂತ್ಬಿಡವ ಸಾಕು ಅಂದ್ರು. ಅಷ್ಟೊಂದು ತಗೋದು ನಿಮ್ಮ ತಾತ ಬಿಸ್ಕೊತ್ತು ಹಣ್ಣು ಹೂವು ಎಲ್ಲ ತಕೋಬೋದು. ತುಂಬದ ಮನೆ ಅಲ್ವಾ ಎಲ್ಲ ತಕೋಬೋದು. ಎರಡ್ ಸತ್ ಬನ್ನ ಇತ್ತಿಂದ 2 ಸತ ಹಾಕ್ನೋ ಹತ್ತಿಂದ 2 ಸತ ಹಾಕಿದ್ರು. ಆಮೇಲೆ ಹಣ್ಣು ಹಪ್ಪಳ ತಿಂದಿರ್ತ ಕಡಲೆ ಬೀಜ ಜಾಸ್ತಿ ಉರಿ ಕೊಟ್ರೆ ಮೇಲೆ ಹಿಂಗ್ ಸಿಕ್ಕತ್ತವೆ ಒಳಗೆ ಬೆಳಗ್ಗೆ 11 ಗಂಟೆ ಬಸ್ ಬಂದೆ. ಬೆಳಿಗ್ಗೆ ಏನ್ ನಾಷ್ಟ ಮಾಡಿದ್ರಿ? ನಾಷ್ಟ ಮಾಡಿದ್ನ ಸೀದಾಯ್ತು ಕೆಂಪಿಗೆ ಮಾಡ್ಬೇಕ. ಇಲ್ಲಿ ಯಶ್ವಿತಾ ತೂತ್ಕೋಸಿಂದ ಒಂದೊಂದೇ ತೆಗ್ದಿಟ್ಟು ಹಾಕು. ಹಾಕಿಲ್ಲ ತಟ್ಟೆಗೆ ಹಾಕೊಂಡಿನಿ. ತೂತ್ಕೋಸಿಲ್ಲ ಇದಾಯ್ತದೆ. ಏನದ್ದು? ಅಯ್ಯ ಸೀದಾ ಅಲ್ಲೇ ಇರ್ಲಿ ಬಿಡು ತಟ್ಟೆ ಇದಕ್ಕೆ ಎಣ್ಣೆ ಸೋರದ್ಮೇಲೆ 2 ನಿಮಿಷ ಆದ್ಮೇಲೆ ನೀನ್ ಅಲ್ಲಿಗೆ ಉದುರಿಸ್ಬೇಕು. ಫಸ್ಟ್ ಉದುರಿಸೋದಲ್ಲ. ಯಶ್ವಿತಾ ತೂತ್ಕೋಸಿ ಇಟ್ಕೊ. ಇಲ್ಲಿ ತೂತ್ಕೋಸಿಗೆ ಹಾಕತ್ತೆ ಅಲ್ವಾ ಒಂದೊಂದೇ ತೆಗ್ದು ಅದ್ರೊಳಗೆ ಹಾಕು. ಹಿಂಗ್ ಉದುರ್ಸು. ಈ ಕಡೆ ಬರ ಜೋಡ್ಸು. ಸುರಾಯ್ತವ ಹೆಚ್ಚು ತುಪ್ಪ ಹಾಕ್ಬಾರ್ದು. ಒಂದ್ ಮಿಡಿನೆಲ್ಲ ಹಾಕ್ಬೇಕು. ಕೆಂಚ್ಕಾಗಕಣೆ ಹಂಗೆ ಇರ್ಬೇಕು. ಇಲ್ಲಾಂದ್ರೆ ಮುರ್ದಂಗ ಇರ್ತಾವ. ಹಂಗೆ ಬೇಯಿಸ್ಬೇಕು. ಇಲ್ಲಾಂದ್ರೆ ಮುರ್ದಾಗ ಕಚ ಕಚ ಆಗ್ತವೆ. ಹಿಂಗಾದ್ರೆ ಅವು ಗರಂ ಆಗಿರೋದು. ಕೆಂಚ್ಗಿದ್ರೆ ಈ ಒಲೆಲಾದ್ರೆ ನೀಟಾಗಿ ಒಳಗೆಲ್ಲ ಬೇಯ್ತವೆ. ಆ ಒಲೆಯಲ್ಲಿ ಸೀದೋಯ್ತವೆ. ಅದೇನೆ 1 ಸೆಕೆಂಡ್ ಬಂದ್ಬಿಟ್ಟಿದೆ. ಇಲ್ಲ 2 ಕಾಲು ಹೋಗಿ 3 ಬಂದಿ. ಅಲ್ಲಿ ಏನತ್ತ ಹೂವು ಉಸಿರು ಸಾಮಂತಿಗೆ 300 ರೂಪಾಯಿ ಇದತಿ. ವರಲಕ್ಷ್ಮಿ ಬರಸಬರರೆ ವರಲಕ್ಷ್ಮಿ ಮುಂದಿನ ಶುಕ್ರವಾರ ಆದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಇನ್ಸ್ಟಾಗ್ರಾಮ್ ನೆಲ್ಲ 28 ಹುಣ್ಣಿಮೆ ದಿನ ಇಟ್ರೆ ಇನ್ನೂ ಬಾರಿ ಒಳ್ಳೇದು. ಲಕ್ಷ್ಮಿ ಕೂರ್ಸಕ್ ಏನ್ ಮಾಡ್ಸಿದ್ ದಿನ ಅಂತ ಹೇಳಿ ಅವತ್ತು ಅವತ್ತೇ ಮಾಡ್ಬೇಕಂತಾನೆ ಅವೆಲ್ಲರೂ ಕ್ಯಾಲೆಂಡರ್ ಅಲ್ಲಿ ಇರೋದು 21. ಅಲ್ಲ ಕ್ಯಾಲೆಂಡರ್ ಅವ್ರು 28ಕ್ಕೆ ಮಾಡ್ತಾನೆ. ಯಾವಾಗ ಹುಣ್ಣಿಮೆ ಹತ್ರ ಇಟ್ಕೊಂಡು ಬರದಂತೆ. ಆದ್ರೆ ಈ ಸಲ ಹುಣ್ಣಿಮೆ ದಿನಾನೇ ಶುಕ್ರವಾರ ಆಗಿರೋದ್ರಿಂದ ಬಟ್ಟೆ ಹೆಂಗ್ ಮಾಡಿದಿಲ್ಲ ಹೆಂಗ್ ಮಾಡ್ದ ಅದೇನ್ ಮಾಡ್ದಾಗ ಎಲ್ಲ ಕುದತಿ
ಹಿಂಗ್ ಮಾಡ್ಕೊಳ್ಳೋದು ಯಾರು 21 ಜನ ಇಷ್ಟೆಲ್ಲ ನೋಡ್ತಾರೆ ಪಟ ಪಟ ಅಂದ್ರೆ ಉದುರಿಸ್ಬೇಕು ನೀವು. ನಾನು ಬರ್ತಾ ಉದ್ರಸಕ್ಕೆ ಹೋಗು ನೀ ಬೇಡ 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 ಅಲ್ಲೇ ಇಬ್ರವ್ರೆ. ಅಲ್ಲಿ ಮುಳುಗಿಸ್ತಾ ಬೇಡ ಆರತ್ತ ಬಿಸಿಲು ಉದುರ್ಸಿ ಹೋಗಿ ಎಲ್ಲ ಕೇಳ್ಕೊಂಡು ಬೇಡ ಸುಮ್ನಿರು ಅವರೇ ಸಾಕು. ಏನ್ ಮಾಡಿ ಉದುರ್ಸಿ ಅದಕ್ಕೆ ನಡುಚಿ ನೀನು ನಾನೇ ಇದಿಷ್ಟು ಒತ್ ಕೊಟ್ಬಿಟ್ಟು ನಾನೇ ಉದ್ರಿಸ್ತೀನಿ. ಅಷ್ಟ್ ಮಾಡ್ಕೊಂಡ ನಾಲ್ಕು ಮೂಲ ಹಿಡೀಲಿ ಬಿಸಿಲು ಹಿಡಿತದೆ ಕಣೆ ಆರೋದು ಹಿಡಿಯಲ್ಲ ನೀವೇ ಒತ್ಕೊಳ್ಳಿ ಕಟ್ ಮಾಡ್ಬಿಟ್ಟು ಪೂಜಾ ನೀನು ಇವ್ರೆಲ್ಲ ಸೇರೋತಿ ಇದನ್ನ ಯಾರಿಗೆ ಮಡಗಿದೆ ನೀವಿದ್ದಕ್ಕೆ ಅವೆಲ್ಲ ಇದು ರೋಲ್ ಬರಲ್ಲ ಇತ್ತಾಗ ಹಾಕಿ ಇಲ್ಲಿ ಹಾಕಿ ಇಲ್ಲಿ. ಅಮ್ಮ ಇಲ್ಲಿ ಅಯ್ಯೋ ಅಕ್ಕ ಇಲ್ಲಿ ನೀನೇ ಓದ್ಬಿಟ್ಟಿದ್ಯಲ್ಲ ನಿಧಾನಕ್ಕೆ ಹಂಗ್ ಬರಲ್ಲ ನಮ್ಗ ಹೋಗು ಮತ್ತೆ ಇನ್ನ ನಾವ್ ಎರಡ್ ಕೈ ಬಿದ್ದು ಬಿದ್ದು ಸೊತ್ಕಾಯ್ ಮಾಡಿ ಸುಮ್ನೆ ಅಡ್ಗೆ ಮಾತಾಡ್ಬಾರ್ದು ಬೇಡ ಬೇಡ ನಾನೇ ಎತ್ಕೊತೀನಿ. ಅವ್ಳು ಎತ್ಕೊಂಡ್ರೆ ಎಲ್ಲ ಹೇಳಿ ಮಡ್ಗ ಬೇಡ ಮಡ್ಗು ದಬ್ಬ ಕಮ್ಮಿ ಹಂಗ ಬಿಡು ಬಿಡು ಮಾಡ್ಲಿ ಸೀದಾ ಹಾಕೋಕು ಇಲ್ಲ ಇಲ್ಲ ಸರಿಯಾಗಿ ಸೀದೋಗಿಲ್ಲ. ಅಮ್ಮ ನೀನ್ ಇನ್ನು ಇದ್ರೊಳಗಡೆಗೆ ಹಾಕಬೇಕು ಕಣಮ್ಮ. ನೀನ್ ಎಣ್ಣೆ ಸಿಕ್ಕಾಪಟ್ಟೆ ತೆಗಿತಾ ಇದೆ. ಇದ್ರೊಳಗಡೆಗೆ ಹಾಕು ಅದ್ನೇ ಮಾಡಿ ಕಡಿದೆ ಇದು ಹಾಕು. ಅದನ್ನ ಹೇಳ್ತಿರೋದು ಅರ್ಥ ಆಯ್ತಲ್ಲ ನಿನ್ಗೆ. ಹಾ ಇರು ಸೋರ್ಲಿ ಎಣ್ಣೆ ಸರಿಯಾಗಿ. ಸೋರ್ಸು ಎಣ್ಣೆ ಇಲ್ಲೇ ಸೋದ್ರೆ ಇಲ್ಲೇ ಉಳ್ಕೊಳ್ಳೋದು. ಹಂಗ್ ಸೋರ್ಸ್ಬೇಕು ಎಲ್ಲ. ನೀನ್ ಅರ್ಧ ಎಣ್ಣೆ ಒಳಗಡೆನೆ ಹಾಕ್ಬಿಡ್ತೇವೆ. ಕಣ್ಣು ಆಗಲ್ಲ ತರ್ಬೇಕು ಒಂದ್ರೆ ಕಣ್ಣಂಗವನವ ಇವ್ರಲ್ಲಿ ಹಂಗ್ ಬೀಳಲ್ಲ ಅದ್ರಲ್ಲಿ ಎಣ್ಣೆ ಚೆನ್ನಾಗಿ ಬಿಡ್ತದೆ. ತಣಚ ಇಲ್ವಾ ರೊಟ್ಟಿ ಬೇಯಿಸೋದು ಮಾಮೂಲಿ ಅದು ಒಂದೊಂದೇ ತಗೊಬರಕ್ಕೆ ಹೇಳ್ತೀನಿ. ಬಾರಿ ಸಾಕು ಈಗ ಸೋರಿರೋದು ನೀವು ಹಾಕ್ಬೇಕು. ಗೊತ್ತ ಬೊಕ್ಸಮ್ಮ ತಟ್ಟೊಳಕ್ಕೆ ಇರಮೇಲಿ ಅದ್ನೇ ಎತ್ಕೋತಾರೆ ಒಂದೊಂದ್ ಸ್ವಲ್ಪ ಸೋರ್ಲಿ. ಆರೋಯ್ತಲ್ಲ ಸಾರ ಆಯ್ತದೆ ಸಾಕು. ಸೋರಿಸ್ಬೇಡ ಕಣ. ಒಂದ್ಸತಿ ಯಾಕೆ ಬಗ್ಗಿಸ್ತೀಯಾ ಇದ್ನೇ ತಟ್ಟೆಲೆ ಅಯ್ಯ ಆಗಲ್ಲ ಆ ತರ ಆಗಲ್ಲ ಕಣ ಯಾಕಂದ್ರೆ ಇದೆಲ್ಲ ಎಲ್ಲ ಮುದ್ದೆ ತರ ಆಗುತ್ತೆ ಪಟ ಪಟ ಅಂತ ಒಳಂದಾಗ ಇದ್ ಮಾಡ ಗೊತ್ತಿದ್ರಿಯಾ ಅಜ್ಜು ತಗೊಂಡ ಮುದ್ರಿಸ್ವಂದ್ರೆ ಅದು ಗೊತ್ತಿರೋದು ಎತ್ಕೋಸ್ಕೊಂತ ಬಿಸಿ ಬಿಸಿ ಹಾಕು ಮುರಿಲಿ ಗೊತ್ತಿಲ್ಲ ಇಷ್ಟಿಯ ಒತ್ತು ಪ್ರತೀಕ್ಷೆ ಒಂದ್ ಐದ ಪ್ರತಿ ಇರ್ಬೇಕು ಒಂದ್ ಹತ್ತು ಹೊತ್ತು ಬಿಡ ಆಮೇಲೆ ಕಟ್ ಮಾಡೋದು ಕಟ್ ಮಾಡ್ಬಿಡ್ತೀನಿ. ಒಂದೆರಡು ಹೊತ್ತಿ ಕಡಮ ಬೇಗ ಹೆಂಗ್ ಗೊತ್ತ ಆಮೇಲೆ ಚಿಕ್ಕ ಚಿಕ್ಕ ಮಧ್ಯದಲ್ಲಿ ಅವ್ನ್ ಪುಟ್ಟ ಮಾಡಿದೆ ಅಂತ ಬೇಡ ಬಿಡು ನಾವು ಒತ್ಕೊಟ್ಟೆ ಬರಣ್ಣಂಗ ಕಡಿಮೆ ಮಾಡ್ತೀನಿ ಬೇಕಾದ್ರೆ ಗೊತ್ತೀನಿ ಬೇಯಿಸ್ಕೊಡ್ತೀನಿ ಬೇಕಾದ್ರೆ ಅಯ್ಯೋ ಸೀಟ್ ಹಾಕಬಾರ್ದು ಕಮ್ಮ ಒಳಕ್ಕೆ ಹಾಕಿದ್ದೀರ ಬೆಲ್ಲ ಬಂತು ಒಂದ್ 2 ಬಂದ ಇದನ್ನ ನಾವು ಒತ್ಕೊತೀನಿ ಪದ್ರ ಬರಂಗೆ. ಮುರ್ದಾಗ ಸ್ವಲ್ಪ ಹಚ್ಕೊಳ್ಳಿ ಸುಮ್ನ ಎಲ್ಲನೂ ಹೊಲ್ಸ್ಬೇಡಿ ಇಟ್ಟೊಂದ್ಸಂಗ ನೀವ್ ಅಲ್ಲಿ ಒಳಗ್ ಪುಡಿ ಉದುರ್ಸೋದೆಲ್ಲ ಇಷ್ಟಿತ ಒಂದೊಂದೇ ತರ್ಕ ಹಾಕತಿರತ್ತಾನೆ ಪುಡಿ ಹೆಂಗ್ ಉದುರಿದು ಅದಕ್ಕೆ ಅಜ್ಜಿ ಅದ್ರೊಳಗೆ ಹಾಕ್ತಿರ್ಬೇಕು. ಮಮ್ಮಿ ಇನ್ನ ಆಗ್ಲೇ ಹೋಗ್ತಿಲ್ಲ ಬೇಡ ಸುಂದರವ ಪುಟಿ ನಾ ಮಾಡ್ಕೊತೀನಿ ಸುಂದರವ.